ಈ 3 ಚಿತ್ರದ ಮೇಲೆ 4 ಪ್ರಶ್ನೆ ಇದೆ. 1 2 3 4 ಆಯಿತಾ. ಸೊ ಪಾಸ್ ಮಾಡಿಕೊಂಡು ನೀವೇ ಸ್ವಂತ ಎಲ್ಲ ಮಾಡಬೇಕು. ಮಾಡಿದ್ರಾ? ಸೊ ಏನು ಪ್ರಶ್ನೆ? ಮೊದಲನೇ ಪ್ರಶ್ನೆ ಬಂದು ವಿಚ್ ಆಫ್ ದ 3 ಮೀಡಿಯಮ್ ವಿಲ್ ದ ಸ್ಪೀಡ್ ಆಫ್ ಲೈಟ್ ಬಿ ಮ್ಯಾಕ್ಸಿಮಮ್? ಯಾವುದರಲ್ಲಿ ಸ್ಪೀಡ್ ಆಫ್ ಲೈಟ್ ಹೆಚ್ಚಿರುತ್ತೆ ಅಂತ ಹೇಳಿ. ಸೊ ಈ ಪ್ರಶ್ನೆ ಹೇಳೋದಕ್ಕಿಂತ ಮುಂಚೆ ಇಲ್ಲಿ ಏನೇನು ಅಬ್ಸರ್ವ್ ಮಾಡಬೇಕು ಅಂತ ಹೇಳಿದ್ರೆ, ನಮ್ಮ ಹತ್ರ 3 ಮೀಡಿಯಮ್ ಇದೆ. ಈ 3 ಗಾಳಿಯಲ್ಲಿ ಇಟ್ಟಿದ್ದೀವಿ. ಈ ಪ್ರತಿಯೊಂದರಲ್ಲೂ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ 60 ಇದೆ. ಆ್ಯಂಗಲ್ ಆಫ್ ರಿಫ್ರಾಕ್ಷನ್ನು 50, ಮತ್ತೊಂದರಲ್ಲಿ 20, ಮತ್ತೊಂದರಲ್ಲಿ 40 ಇದೆ ಅಲ್ವಾ? ಅದೇ ಲೈಟು, ಅದೇ ಆ್ಯಂಗಲ್ ಆಫ್ ಇನ್ಸಿಡೆನ್ಸು, 3 ಮೆಟೀರಿಯಲು. ಸೊ ಆ್ಯಂಗಲ್ ಆಫ್ ರಿಫ್ರಾಕ್ಷನ್ ನಾವು ಕಂಪೇರ್ ಮಾಡಿಕೊಂಡು ಒಂದು ಕನ್ಕ್ಲೂಷನ್ ಬರ್ಬೋದು. ಸೊ ಹೇಗೆ ಕಂಪೇರ್ ಮಾಡೋದು? ಸಿಂಪಲ್ಲು. ಆ್ಯಂಗಲ್ ಆಫ್ ರಿಫ್ರಾಕ್ಷನ್ ಆಫ್ ಎ ಈಸ್ ಮೋರ್ ದೆನ್ ಆ್ಯಂಗಲ್ ಆಫ್ ರಿಫ್ರಾಕ್ಷನ್ ಆಫ್ ಸಿ, ವಿಚ್ ಈಸ್ ಮೋರ್ ದೆನ್ ಆ್ಯಂಗಲ್ ಆಫ್ ರಿಫ್ರಾಕ್ಷನ್ ಆಫ್ ಬಿ ಅಲ್ವಾ? ಸೊ ಯಾವುದರಲ್ಲಿ ಕಮ್ಮಿ ಬೆಂಡಿಂಗ್ ಇರುತ್ತೋ ಅದರಲ್ಲಿ ಸ್ಪೀಡ್ ಹೆಚ್ಚಿರುತ್ತೆ. ಸೊ ವಿ ಆಫ್ ಎ ವಿಲ್ ಬಿ ಮೋರ್ ದೆನ್ ವಿ ಆಫ್ ಸಿ, ವಿಚ್ ವಿಲ್ ಬಿ ಮೋರ್ ದೆನ್ ವಿ ಆಫ್ ಬಿ. ಅರ್ಥ ಆಯ್ತಾ? ಇದರಲ್ಲಿ ಸ್ಪೀಡ್ ಆಫ್ ಲೈಟ್ ವಿಲ್ ಬಿ ಮೋಸ್ಟ್, ಲೀಸ್ಟ್ ಆ್ಯಂಡ್ ಇಂಟರ್ಮೀಡಿಯೇಟ್. ಸೊ ನಿಮ್ಮ ಉತ್ತರ ಸ್ಪೀಡ್ ಆಫ್ ಲೈಟ್ ಇನ್ medium A is the highest. ಆಯಿತಾ? ಮುಂದಿನ ಪ್ರಶ್ನೆ, ವಿಚ್ ಆಫ್ ದ 3 ಮೀಡಿಯಮ್ ಎ ಬಿ ಆರ್ ಸಿ ಹ್ಯಾಸ್ ಎ ಮ್ಯಾಕ್ಸಿಮಮ್ ಆಪ್ಟಿಕಲ್ ಡೆನ್ಸಿಟಿ? ಯಾವುದರಲ್ಲಿ ಆಪ್ಟಿಕಲ್ ಡೆನ್ಸಿಟಿ ಹೆಚ್ಚಿದೆ ಅಂತ ಹೇಳಿ. ಆಪ್ಟಿಕಲ್ ಡೆನ್ಸಿಟಿ ಆಫ್ ಎ, ಆಪ್ಟಿಕಲ್ ಡೆನ್ಸಿಟಿ ಆಫ್ ಸಿ ಮತ್ತು ಆಪ್ಟಿಕಲ್ ಡೆನ್ಸಿಟಿ ಆಫ್ ಬಿ ಇದೇ ಆರ್ಡ್ರಲ್ಲಿ ಇರುತ್ತೆ. ಬಟ್ ಉಲ್ಟಾ ಅಂತ ಹೇಳಿದ್ರೆ ಆಪ್ಟಿಕಲ್ ಡೆನ್ಸಿಟಿ ಆಫ್ ಬಿ ಹೆಚ್ಚಿರುತ್ತೆ. ಯಾಕಂತ ಹೇಳಿದ್ರೆ ಇದರಲ್ಲಿ ಲೈಟ್ ಸ್ಪೀಡ್ ಕಮ್ಮಿ ಇದೆ. ಇದನ್ನು ಮನಸ್ಸಲ್ಲಿ ಇಟ್ಕೊಂಡು ನಾವು ಈ ಕನ್ಕ್ಲೂಷನ್ ಬರ್ಬೋದು. ಸರಿನಾ? ಸೊ ಆಪ್ಟಿಕಲ್ ಡೆನ್ಸಿಟಿ ಆಫ್ ಮೀಡಿಯಮ್ ಬಿ ಇಸ್ ದ highest. ಸರಿನಾ? ಸೊ ದಿಸ್ ಇಸ್ ದ ಡೆನ್ಸೆಸ್ಟ್ ಸರಿ ಇದೆಯಾ ಅದು? ರೇರೆಸ್ಟ್, ಡೆನ್ಸೆಸ್ಟ್. ಓಕೆ, ಎನಿವೇಸ್ ತಪ್ಪಿದ್ರೆ ಸರಿ, ನೀವೇ ಸರಿ ಮಾಡ್ಕೊಳ್ಳಿ. ಹೈಯೆಸ್ಟ್ ಡೆನ್ಸಿಟಿ, ಲೋಯೆಸ್ಟ್ ಡೆನ್ಸಿಟಿ, ಇಂಡೈರೆಕ್ಟ್ ಅದನ್ನು ಹೇಳಕ್ಕೆ ನೋಡ್ತಾ ಇದ್ದೀನಿ. ವಿತ್ ದ ಲೈಟ್ ಟ್ರಾವೆಲಿಂಗ್ ಫ್ರಮ್ ಮೀಡಿಯಮ್ ಎ ಟು ಬಿ, ಎ ಇಂದ ಚಿತ್ರ ಬಿಡಿಸ್ಬಿಡೋಣ ಸಣ್ಣದಾಗೆ. ಎ ಇಂದ ಬಿಗೆ ಹೋಗ್ತಾಯಿದೆ ಲೈಟು ಆಬ್ಲಿಕ್ಲಿ, ಆಯಿತಾ? ಅದನ್ನು ಹೇಳೋದು ಮರ್ತೋಯ್ತು. ವಿಲ್ ಇಟ್ ಬೆಂಡ್ ಟುವರ್ಡ್ಸ್ ದ ನಾರ್ಮಲ್ ಆರ್ ಅವೇ ಫ್ರಮ್ ದ ನಾರ್ಮಲ್? ಇದು ಇನ್ಕಂಪ್ಲೀಟ್ ಪ್ರಶ್ನೆ. ನಾನು ಹೇಳಬೇಕಾಯಿತು, ಇಫ್ ದ ಲೈಟ್ ಈಸ್ ಫಾಲಿಂಗ್ ಇನ್ ಬಿಟ್ವೀನ್ ದಿಸ್ 2 ಮೀಡಿಯಮ್ಸ್ ಅಟ್ ಎನ್ ಆ್ಯಂಗಲ್ ವಿಚ್ ಇಸ್ ಆಬ್ಲಿಕ್, ಆಮೇಲೆ ವಿಚ್ ಇಸ್ ನಾಟ್ 90 ಡಿಗ್ರಿ ಆರ್ 0 ಡಿಗ್ರಿ ಅಂತ ಹೇಳ್ಬೋದು. ಸೊ ಏನಾಗುತ್ತೆ? ವಿಲ್ ಇಟ್ ಬೆಂಡ್ ಟುವರ್ಡ್ಸ್ ದ ನಾರ್ಮಲ್ ಆರ್ ಅವೇ ಫ್ರಮ್ ದ ನಾರ್ಮಲ್? ಇದನ್ನು ಮಾತಾಡೋದಕ್ಕೆ ವಿ ಹ್ಯಾವ್ ಟು ಲುಕ್ ಎಟ್ ಆಪ್ಟಿಕಲ್ ಡೆನ್ಸಿಟಿ. ಆಪ್ಟಿಕಲ್ ಡೆನ್ಸಿಟಿ ಆಫ್ ಬಿ ಇಸ್ ಮೋರ್ ದೆನ್ ಎ. ಹಾಗಾಗಿ ದ ಲೈಟ್ ವಿಲ್ ಬೆಂಡ್ ಟುವರ್ಡ್ಸ್ ದ ನಾರ್ಮಲ್. ಸೊ ದ ಲೈಟ್ ವಿಲ್ ಬೆಂಡ್ ಟುವರ್ಡ್ಸ್ ನಾರ್ಮಲ್. ಆ್ಯಸ್ ದ ರೀಸನ್ ಏನು? ಆಪ್ಟಿಕಲ್ ಡೆನ್ಸಿಟಿ ಆಫ್ ಬಿ is more than optical density of A ಅಲ್ವಾ? ಕೊನೆಯ ಪ್ರಶ್ನೆ, will the refractive index be with respect to C? So refractive index of B with respect to C, which is given by V of C by V of B ಅಲ್ವಾ? Light is traveling from C to B. So will it be more than 1 or less than 1? ಒಂದಕ್ಕಿಂತ ಹೆಚ್ಚಿರುತ್ತೆ, ಕಮ್ಮಿ ಇರುತ್ತಾ? See, V of C is more than V of B. V of C is more than V of B.
ಅಂತ ಹೇಳಿದ್ರೆ ನ್ಯೂಮರೇಟರು ಡಿನಾಮಿನೇಟರಿಂದ ಹೆಚ್ಚಿರುತ್ತೆ ಅಲ್ವಾ? ಸರಿ ತಾನೆ? ನ್ಯೂಮರೇಟರ್ ಡಿನಾಮಿನೇಟರ್ ಹೆಚ್ಚಿದೆ. ಎಕ್ಸಾಂಪಲು 2/1, 10/5, ರೈಟ್? ಸೊ ಇಂಥ ಡಿವಿಷನ್ ಏನು ಬರುತ್ತೆ, ಒಂದಕ್ಕಿಂತ ಹೆಚ್ಚು ವ್ಯಾಲ್ಯೂ ಇರುತ್ತೆ ಅಲ್ವಾ? 3/2, 4/3 ಏನು ಬೇಕಾದ್ರೂ ಆಗಿರ್ಬೋದು. ಬಟ್ ಏನಂತ ಹೇಳಿದ್ರೆ ಎಂಡ್ ಆಫ್ ಇಟ್ ವಿಲ್ ಬಿ ಮೋರ್ ದೆನ್ 1, ಒಂದಕ್ಕಿಂತ ಹೆಚ್ಚಿರುತ್ತೆ. ಸೊ ದ ಆನ್ಸರ್ ಇಸ್ ಮೋರ್ ದೆನ್ ಯೂನಿಟಿ ಅಲ್ವಾ? ಸೊ ಈ ಕೊನೆಯಿಂದ ಆ ಕೊನೆವರೆಗೂ ನೀವು ಇವಾಗ ಬರ್ಕೊಬೇಕು.